ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮಡಿವಾಳ ಸಮುದಾಯದ ಗೊಬ್ಬರ ವ್ಯಾಪಾರಿ ಶಿವಲಿಂಗಪ್ಪ ಅವರ ಅಮಾನುಷ ಹತ್ಯೆಯನ್ನ ಖಂಡಿಸಿ ಮಡಿವಾಳ ಸಂಘ ಹಾಗೂ ಕೆಆರ್ಎಸ್ ಪಕ್ಷದ ಮುಖಂಡರು ಚಳ್ಳಕೆರೆ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿ, ಮಾರ್ಚ್ 30, 2026ರಂದು ಶಿವಲಿಂಗಪ್ಪ ಕಾಣೆಯಾಗಿದ್ದು, ಬಳಿಕ ಏಪ್ರಿಲ್ 2ರಂದು ಅವರ ಶವ ಪತ್ತೆಯಾಗಿದೆ. ಈ ಘಟನೆ ಮಡಿವಾಳ ಸಮುದಾಯವನ್ನ ಬೆಚ್ಚಿ ಬೀಳಿಸಿದ್ದು, ಆರೋಪಿಗಳನ್ನು ತಕ್ಷಣ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಶಿವಲಿಂಗಪ್ಪ ಸಮುದಾಯಕ್ಕೆ ಕಣ್ಮಣಿಯಾಗಿದ್ದವರು. ಇಂತಹ ವ್ಯಕ್ತಿಯನ್ನ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆಗೈದು ಪರಾರಿಯಾಗಿರುವುದು ಅತ್ಯಂತ ಖಂಡನೀಯ ಎಂದು ಅವರು ಹೇಳಿದ್ದಾರೆ. ಘಟನೆ ನಡೆದು ಹಲವು ದಿನಗಳಾದರೂ ಆರೋಪಿಗಳನ್ನು ಬಂಧಿಸದಿರುವುದು ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಅನುಮಾನ ಮೂಡಿಸಿದೆ. ಪೊಲೀಸರು ಶೀಘ್ರ ಕ್ರಮ ಕೈಗೊಂಡು ಪ್ರಕರಣವನ್ನು ಭೇದಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪತ್ರಿಕಾಗೋಷ್ಠಿಯ ಬಳಿಕ ಪ್ರತಿಭಟನಾಕಾರರು ಪ್ರವಾಸಿ ಮಂದಿರದಿಂದ ತಾಲೂಕು ದಂಡಾಧಿಕಾರಿ ಕಚೇರಿವರೆಗೆ ಕಾಲ್ನಡಿಗೆಯಲ್ಲಿ ಮೆರವಣಿಗೆ ನಡೆಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಮಂಜುನಾಥ್, ನಾಗರಾಜ್, ಕುಶಾಲಪ್ಪ, ಪ್ರಕಾಶ್, ಮಹೇಶ್, ರಾಮಣ್ಣ, ರಂಗಣ್ಣ, ಚಂದ್ರಶೇಖರ್, ತಿಪ್ಪೇಸ್ವಾಮಿ, ಮಹೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇನ್ನು ಈ ಪ್ರಕರಣದಲ್ಲಿ ಪೊಲೀಸರು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ಕಾರ್ಯಕ್ರಮ ಇಲ್ಲೇ ಮುಕ್ತಾಯ ಆಗಲ್ಲ. ಅವರು ಬಂಧಿಸೋವರೆಗೂ ನಮ್ಮ ಬಂಧಿಸವಾದರೆ ಅಮಾನತ ಉಪವಾಸನೂ ಸತ್ಯಾಗ್ರಹ ಮಾಡೋಕ್ಕೆ ತಯಾರಿ. ಎಸ್ ಬಿ ಹತ್ರ ಮಾಡ್ತೀವಿ, ಡಿ ಸಿ ಹತ್ರ ಮಾಡ್ತೀವಿ. ಯಾವೇ ಸರ್ಕಾರ ಒತ್ತಡ ಇದ್ರು ಅವ್ರು ಕೂಡಲೇ ಬಂಧಿಸೋದ್ರೆ ನಾವು ಯಾವುದೇ ಕಾರಣಕ್ಕೂ ರಾಜ್ಯ ಹೋರಾಟ ಮಾಡೋದು ನಾವು ತಯಾರಿದ್ವಿ. ವಿಧಾನಸೌಧ ಮುಖ್ಯ ಆಗಬೇಕು ನಾವು ತಯಾರಿದ್ವಿ. ಈ ಶಿವಲಿಂಗಪ್ಪನ ಬರಬರ ಹತ್ಯೆ ಖಂಡಿಸಿ ಇವತ್ತು ಶಿವಲಿಂಗಪ್ಪನಿಗಾಗಿರ್ಬೋದು, ನಾಳೆ ಇನ್ನೊಬ್ರಿಗಾಗಿರ್ಬೋದು, ಬೇಕಾದಷ್ಟು ನಮ್ಮ ಗಟ್ಟೆ ಬೈತಕ್ಕಂಥ ಕೀಳು ಜಾತಿ ಎಷ್ಟೋ ಜನ ಬೈದಿರ್ತಕ್ಕಂಥವ್ರಿದ್ದಾರೆ, ನಮ್ಮನ್ನು ದೂಷಣೆ ಮಾಡ್ತಕ್ಕಂಥವ್ರಿದ್ದಾರೆ. ನಮ್ಮನ್ನು ಹೆಂಗಂದರೆ ಕೆಲವು ರಾಜಕಾರಣಿಗಳು ನಮ್ಮನ್ನು ಕರಿಬೇವು ಒಗ್ಗರಣೆ ಹಾಕ್ತೀವಲ್ಲ, ಆ ಕರಿಬೇವು ಸೆಪ್ಪು ಒಗ್ಗರಣೆ ಹಾಕಿದ್ಮೇಲೆ ಆ ಸಾರು ರುಚಿ ಬರುತ್ತೆ. ಅದನ್ನು ಊಟ ಮಾಡಿ ಈ ಕರಿಬೇವನ್ನು ಸೈಡಿಗಿಡ್ತಾರೆ. ಅದೇ ರೀತಿ ನಮ್ಮ ಜನಾಂಗದವರನ್ನು ಪ್ರತಿಯೊಬ್ಬ ಹಿಂದಿನಿಂದಲೂ ಹೊರಗಡೆ ಇಟ್ಕೊಂಡು ಬರ್ತಾ ಇದ್ದಾರೆ. ಅದು ಹಂಗಾಗಬಾರ್ದು. ಒಂದು ಕೂಗು ಕೊಟ್ಟರೆ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಖಂಡಿಸಬೇಕು. ಇದನ್ನು ಹೋರಾಟ ಮಾಡಲೇಬೇಕು. ಎಲ್ಲಿವರೆಗೂ ಹೋರಾಟ, ನಾವು ಗೆಲ್ಲೋದವರೆಗೂ ಹೋರಾಟ ಹೇಳಿ ಎರಡು ಮಾತುಗಳನ್ನು ಮುಕ್ತಾಯ. ಶಿವಲಿಂಗಪ್ಪರವರು ಅನೇಕ ವರ್ಷಗಳಿಂದ ಅವರು ವ್ಯಾಪಾರವನ್ನು ಮಾಡಿಕೊಂಡು ಅದರ ಜೊತೆಯಾಗಿ ನಮ್ಮ ಸಮಾಜದಲ್ಲಿಯೂ ಉಳಿಸಿಕೊಂಡು ಸಹಕಾರಿ ಕೃಷಿಯಾಗಿ ಆಗಿದ್ರು. ಹಾಗೆ ಅವರು ಮುಂದುವರೆದ ಹೋಗ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಅವರಿಗೆ ವಿನಾಕಾರಣ ಏನೂ ಗೊತ್ತಿಲ್ಲ. ಆದರೆ ಈ ಒಂದು ಬರ್ಬರ ಹತ್ಯೆಯನ್ನು ವಿರೋಧಿಸಿ ಅವರು ನಮಗೆ ಸಮಾಜಕ್ಕೆ ಕೊಡುಗೆ ಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಇವತ್ತು ಬರ್ಬರವಾಗಿ ಹತ್ಯೆ ಆಗಿದ್ದಾರೆ. ಇಂಥ ಹತ್ಯೆ ಆದಂಥ ಶಿವಲಿಂಗಪ್ಪರಿಗೆ ನ್ಯಾಯ